ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಯು ಆಲ್ ಡೂಯಿಂಗ್ ಫೈನ್ ಅಂತ ಅಂದ್ಕೊಳ್ತೀನಿ. ಇವಾಗ ಬೆಳಗಿನ ಜಾವ 4 ಗಂಟೆ. ಆ್ಯಕ್ಚುಲಿ ನೀವು ಶಾರ್ಟ್ ವಿಡಿಯೋ ನೋಡಿದರೆ ಇದೇನು ರೀಸನ್ ಅಂತ ಗೊತ್ತಾಗಿರುತ್ತೆ. ಬಟ್ ಸ್ಟಿಲ್ ನನಗೆ ಎಚ್ಚರ ಆಯಿತು. ಯಾಕೆ ಅಂದರೆ ನಮ್ಮನೆ ಹತ್ರ ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷ ಹರಿಕತೆ ಇಡಿಸ್ತಾರೆ. ಸೊ ಹಾಗೆ ನಾನು ಬೇಗ ಮಲಗಿ ಬೇಗ ಎದ್ದೊಳೋದ್ರಿಂದ ಬೇಗ 10:30ಗೆಲ್ಲ ಮಲ್ಕೊಂಬಿಟ್ಟಿದ್ದೆ. ಬಟ್ ನನಗೆ ಗೊತ್ತೇ ಆಗಿಲ್ಲ. ಬೆಳಿಗ್ಗೆ ನನಗೆ ಎಚ್ಚರ ಆದಾಗ ನೋಡಿದ್ರೆ 4 ಗಂಟೆ. ಅದು ಎಚ್ಚರ ಆಗಿದ್ದು ಹರಿಕತೆ ಮಾಡ್ತಾಯಿದ್ರು. ಜೋರಾಗಿ ಸೌಂಡ್ ಕೇಳಿಸ್ತಾ ಇತ್ತು. ಸರಿ ಮತ್ತೆ ಮಲ್ಕೊಂಡ್ರೆ ನನಗೆ ನಿದ್ದೆ ಬರಲ್ಲ, ಹಾಗಾಗಿ ಎದ್ಬಿಟ್ಟು ಏನಾದರೂ ಸ್ವಲ್ಪ ಡಿಟಾಕ್ಸ್ ಮಾಡ್ಕೊಳ್ಳೋಣ ಅಂತಲೇ ಬಂದೆ. ಬಟ್ ಅಲ್ಲಿ ಕಿಚನ್ನಿಗೆ ಎಂಟರ್ ಆದಮೇಲೆ ಓಕೆ ಬೇಡ ಅನ್ನಿಸ್ತು. ಸರಿ ಒಂದು ಸ್ವಲ್ಪ ಹಾಟ್ ವಾಟರ್ನ ಕುಡಿಯೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಹೊತ್ತು ಎಷ್ಟು ಪೀಸ್ಫುಲ್ಲಾಗಿರುತ್ತೆ ಅಂತಂದರೆ ನನಗೆ ಕೆಲವೊಂದು ಸಲ ಸ್ಟ್ರೈನ್ ಆದಾಗ ತುಂಬ ಬೆಳಿಗ್ಗೆ ಬೇಗ ಎದ್ದಿರ್ತೀನಿ. ಹಾಗಾಗಿ ನೈಟು ಬೇಗ ನಿದ್ದೆ ಬಂದ್ಬಿಡುತ್ತೆ, ಮಲ್ಕೊಂಬಿಡ್ತೀನಿ ಹೋಗಿ. ಅದೆಷ್ಟೇ ಕೆಲಸ ಇದ್ರೂ ನಾನು ಒಂದು ನ್ಯಾಪ್ ತೊಗೊಂಡು ಆದಮೇಲೆ ಮಾಡಿದ್ರೆ ನನಗೆ ಒಂಥರ ಎನರ್ಜಿ ಬಂದಿರೋ ಥರ ಫೀಲ್ ಆಗುತ್ತೆ. ಹಾಗಾಗಿ ನಾನು ಎಷ್ಟೇ ಕೆಲಸ ಏನಾದರೂ ಪೆಂಡಿಂಗ್ ಇತ್ತು ಅಂದರೆ ಆವಾಗಲೇ ಮಾಡಿ ಮುಗ್ಸೋಕ್ಕೆ ಟ್ರೈ ಮಾಡಲ್ಲ. ನಾನು ಜಸ್ಟ್ ಒಂದು ನ್ಯಾಪ್ ತೊಗೊತೀನಿ. ಇಲ್ಲ ನೈಟ್ ಆಗಿತ್ತು ಅಂತಂದರೆ ನಿದ್ದೆ ಮಾಡಿ ಬೆಳಗಿನ ಜಾವ ಬೇಗ ಎದ್ದು ಆ ಕೆಲಸನ ಕಂಪ್ಲೀಟ್ ಮಾಡ್ಕೊತೀನಿ. ಇಲ್ಲ ಅಂತಂದರೆ ನಾರ್ಮಲ್ ರೊಟೀನ್ ಹೆಂಗಿರುತ್ತೆ ಹಂಗಿರುತ್ತೆ. ಇವತ್ತು ಸ್ವಲ್ಪ ಡಿಫ್ರೆಂಟ್. ಯಾಕೆ ಅಂತಂದರೆ ನನಗೆ ಮೇಕಪ್ ಆರ್ಡರ್ ಇತ್ತು. ಬಟ್ ಮನೇಲಿ ಎಲ್ಲರೂ ಇದ್ದರು. ಎಲ್ಲ ಕೃಷ್ಣ ಜನ್ಮಾಷ್ಟಮಿಗೆ ಅಂತ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ. ಹಿಂದಿನ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಅಲ್ಲೆಲ್ಲ ಚಕ್ಲಿ ನಿಪ್ಪಟ್ಟು ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ವಿ. ಇದು ನೆಕ್ಸ್ಟ್ ಡೇಗೆ. ಸೊ ಹೆಂಗಿದ್ರು ಬೇಗ ಎದ್ದಿದ್ನಲ್ಲ ಅಂದ್ಬಿಟ್ಟು ನಾನೆಲ್ಲ ಮೇಕಪ್ನ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ನನ್ನ ಕಿಟ್ಟಲ್ಲಿ ಹೋಗೋದು ಅಂತಂದರೆ ದೇವ್ರ ಫೋಟೋ. ಐ ಥಿಂಕ್ ಇದು ನನ್ನ ಹತ್ರ ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದಾಗಿಂದ ಇದೆ. ಲೈಕ್ ಆ ಗಣೇಶನ ನಾನು ನನ್ನ ಕಿಟ್ಟಲ್ಲೇ ಯಾವಾಗಲೂ ಇಟ್ಕೊಂಡಿರ್ತೀನಿ. ಮತ್ತು ನನ್ನ ಮೇಕಪ್ ಆರ್ಡರ್ಸ್ಗೆ ಹೋದಾಗೆಲ್ಲನೂ ನಾನು ಅದನ್ನು ಕ್ಯಾರಿ ಮಾಡ್ತೀನಿ. ಮತ್ತು ಅದ್ರ ಜೊತೇಲಿ ನಾನು ಒಂದು ಫಸ್ಟ್ ಬಂದಿರೋ ಅಂತಹ ಮನೆಯಲ್ಲಿ ನಾನು ಒಂದು 500 ಅಷ್ಟು ತೆಗೆದ್ಬಿಟ್ಟು ಆ ದೇವ್ರ ಫೋಟೋ ಜೊತೆನೇ ತೆಗೆದಿಟ್ಕೊಂಡಿದ್ದೀನಿ. ಅದು ಒಂಥರ ಫಸ್ಟ್ ಮನಿ ಅಲ್ವಾ, ದೇವ್ರಿಗೆ ಅಂತಲೇ ಅದನ್ನು ನಾನು ಹಂಗೆ ಇಟ್ಬಿಟ್ಟಿದ್ದೀನಿ ಅದರಲ್ಲೇ. ಸೊ ಅದರಲ್ಲಿ ಇಟ್ಕೊತೀನಿ. ಮತ್ತು ನೀವು ನೋಡ್ತಾ ಇರ್ಬೋದು ಎಷ್ಟೆಲ್ಲ ಪ್ರಾಡಕ್ಟ್ಸ್ನ ನಾವು ತೊಗೊಂಡೋಗ್ಬೇಕಾಗತ್ತೆ ಅಂತ. ಅಂದರೆ ನಾನು ಹೆಂಗೆ ಅಂತಂದರೆ ನಾನು ಈಗ ಲೈಕ್ ನನಗೆ 2 ಇಲ್ಲ 3 ಅಂತೂ ಮಿನಿಮಮ್ ಇದ್ದೇ ಇರ್ತಾರೆ ಮಾಡಿಸ್ಕೊಳ್ಳುವಾಗ, ಮದುವೆ ಎಂಗೇಜ್ಮೆಂಟ್ ಆ ಥರ ಇದ್ದಾಗ. ನಾನೇನು ಮಾಡ್ತೀನಿ, ಒಬ್ಬೊಬ್ರಿಗೆ ಸಾರ್ಟ್ ಔಟ್ ಮಾಡ್ಕೊಳ್ತೀನಿ. ಲೈಕ್ ಒಬ್ಬೊಬ್ರು ಸ್ಕಿನ್ ಟೋನ್ ಬೇರೆ ಇರುತ್ತೆ, ಒಬ್ಬೊಬ್ರದ್ದು ಸ್ಕಿನ್ ಟೈಪ್ ಬೇರೆ ಇರುತ್ತೆ. ಅವ್ರಿಗೆ ನಾನು ಸ್ಕಿನ್ ಕೇರ್ ಬೇರೆ ಥರ ಇಟ್ಕೋಬೇಕಾಗತ್ತೆ. ಆಮೇಲೆ ಪ್ರಾಡಕ್ಟ್ಸ್ಗಳೂ ಸ್ವಲ್ಪ ಡಿಫರ್ ಆಗುತ್ತೆ. ಮತ್ತು ಅವ್ರದ್ದು ಏನಾದರೂ ಪ್ರಾಬ್ಲಮೆಟಿಕ್ ಸ್ಕಿನ್ ಆಗಿದೆ ಅದಕ್ಕೆ ಎಕ್ಸ್ಟ್ರಾ ಎಲ್ಲನೂ ನಾನು ಇಟ್ಕೋಬೇಕಾಗತ್ತೆ. ಸೊ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾನು ಏನೇನು ಬೇಕು ಎಕ್ಸ್ಟ್ರಾನೇ ತೊಗೊಂಡೋಗಿರ್ತೀನಿ ನಾನೆಲ್ಲನೂ. ನನಗೆ ಹೇಗೆ ಅಂತಂದರೆ 1-2 ಐಟಮ್ಮು ಜಾಸ್ತಿ ನಾನು ಇಟ್ಕೊಂಡು ಹೋಗಿದ್ರೂ ಪರವಾಗಿಲ್ಲ, ಆದರೆ ಯಾವುದೇ ಕಾರಣಕ್ಕೂ ಕಡಿಮೆ ಆಗಿರಬಾರ್ದು. ಮತ್ತು ಎಲ್ಲನೂ ಪರ್ಫೆಕ್ಟಾಗಿರೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಅದು OCD ಥರನೋ ಏನೋ ಗೊತ್ತಿಲ್ಲ ನನಗೆ. ಎಲ್ಲನೂ ಇರಲೇಬೇಕು, ಹೀಗೆ ಆಗಬೇಕು ಹಂಗೆ ಆಗಬೇಕು ಅಂತ ಎಷ್ಟೇ ನಾನು ಜೋಡಿಸಿಟ್ಕೊಂಡಿದ್ರು ಹೋಗೋ ಮುಂಚೆ ನಾನು ಪರ್ಸ್ನಲ್ ಇಂಟ್ರೆಸ್ಟಿಂದ ನಾನು ಹೋಗಿ ಅದನ್ನು ಚೆಕ್ ಮಾಡೇ ಮಾಡ್ತೀನಿ. ಇದನ್ನೆಲ್ಲ ನಾನು ಸಾರ್ಟ್ ಔಟ್ ಮಾಡ್ಕೊಳ್ಳೋಕ್ಕೆ 1.5 hour ಆಯಿತು. ಲೈಕ್ 4 o'clock ನಾನು ಸ್ಟಾರ್ಟ್ ಮಾಡಿದ್ರೆ 5:30ವರೆಗೂ ಆಯಿತು.
ನಾನು ಎಲ್ಲ ಜೋಡಿಸಿಟ್ಕೊಂಡಿದ್ದಾದ್ಮೇಲೆ ಫ್ರೆಶಪ್ ಆದೆ. ಫ್ರೆಶಪ್ ಆಗಿ ನಾನು ರೆಡಿ ಆಗೋ ಅಷ್ಟರಲ್ಲಿ ಬೆಳಗಿನ ಜಾವ ಆಗೇ ಹೋಯಿತು. ನನಗೆ ಹೇಗೆ ಅಂದರೆ ಏನಾದರೂ ಆರ್ಡರ್ ಏನಾದರೂ ಇದ್ದಾಗ ನಾನು ಸ್ವಲ್ಪ ಪ್ರೆಸೆಂಟಬಲಾಗಿ ಹೋಗೋಕ್ಕೆ ಲೈಕ್ ಮಾಡ್ತೀನಿ. ಅಂದರೆ ಲೈಕ್ ಇವಾಗ ನಾವು ಮಿನಿಮಲ್ಲಾಗಿ ರೆಡಿಯಾಗಿ ಹೋದರೆ ನಾವು ಬಿಕಾಸ್ ಕ್ಯಾರಿ ಮಾಡ್ತಾ ಇರ್ತೀವಿ, ಒಬ್ಬರು ಮುಂದೆ ನಿಂತಿರ್ತೀವಿ, ಇನ್ನೊಬ್ರಿಗೆ ಫೇಸ್ ಕೊಟ್ಟು ಮಾತಾಡಿಸ್ಬೇಕಾಗಿರುತ್ತೆ. ಇನ್ನೊಬ್ಬರನ್ನ ನೋಡಿ ಮಾತಾಡ್ತಾ ಇರುವಾಗ ನಾವು ಅದು ಚೆನ್ನಾಗಿ ಕಾಣಲ್ಲ ಅಲ್ವಾ. ಈಗ ಲೈಕ್ ನಾನೇ ಒಂದು ಮೇಕಪ್ ಮಾಡ್ತಾ ಇರುವಾಗ ಕ್ಯಾಮ್ರಾನ ಫೇಸ್ ಮಾಡ್ತಾ ಇರ್ತೀವಿ, ನಾನೇ ಅದರಲ್ಲಿ ಪ್ರೆಸೆಂಟಬಲಾಗಿ ಇಲ್ಲ ಅಂತಂದರೆ ಅದು ಒಂಥರ ಚೆನ್ನಾಗಿ ಕಾಣಿಸಲ್ಲ ನಮ್ಮ ಪ್ರೊಫೈಲಲ್ಲಿ ನೋಡೋಕ್ಕೆ. ಸೊ ಹಾಗಾಗಿ ಸ್ವಲ್ಪ ಮಿನಿಮಲಾಗಾದರೂ ರೆಡಿ ಆಗಬೇಕು ಅನ್ನೋದು ಇದು ನನ್ನ ಎಥಿಕ್ಸು. ಹಾಗಾಗಿ ಮಿನಿಮಲಾಗಿ ರೆಡಿ ಆಗ್ತಾ ಇದ್ದೀನಿ ನಾನು ಕೂಡ. ನನ್ನ ಟೀಮ್ಮೇಟ್ನ ಕೂಡ ಜೊತೇಲಿ ಕರ್ಕೊಂಡು ಹೋಗ್ಬೇಕಾಗಿರೋದ್ರಿಂದ ನಾನು ಅವ್ರಿಗೂ ಎಲ್ಲ ಕೋಆರ್ಡಿನೇಟ್ ಮಾಡ್ತಾಯಿದ್ದೆ. ಇವತ್ತು ಆ್ಯಕ್ಚುಲಿ ನಾನು ಒಂದು ಬಿಗ್ ಥ್ಯಾಂಕ್ಸ್ ಹೇಳಬೇಕು ನನ್ನ ಹಸ್ಬೆಂಡ್ಗೆ, ಬಿಕಾಸ್ ಈ ಸೋ ಸಪೋರ್ಟಿವ್. ಅವತ್ತು ನಾನು ತುಮಕೂರಲ್ಲಿತ್ತು ನನಗೆ ಮೇಕಪ್ ಆರ್ಡರು. ಸೊ ಹಾಗಾಗಿ ನಾನು ಮನೆಯಲ್ಲೂ ಕೂಡ ಹಿಂದಿನ ದಿನ ಬ್ಯುಸಿಯಾಗಿದ್ದೆ, ಮತ್ತು ಬೇಗ ಕೂಡ ಬರಬೇಕಿತ್ತು. ಎಲ್ಲ ಇನ್ನೂ ಸ್ವಲ್ಪ ಸಿಹಿ ತಿಂಡಿಗಳನ್ನೆಲ್ಲ ಮನೇಲಿ ಮಾಡ್ಕೊಳ್ತಾಯಿದ್ರು. ಸೊ ಹಾಗಾಗಿ ಅವರಂದರು, ನೀನು ಬಸ್ ಇಟ್ಕೊಂಡು ಇಲ್ಲ ಕ್ಯಾಬ್ ಮಾಡ್ಕೊಂಡು ಹೋಗೋದಕ್ಕಿಂತ ನಾನೇ ಜೊತೇಲಿ ಬರ್ತೀನಿ, ಪಿಕಪ್ಪು ಡ್ರಾಪು ಮಾಡ್ತೀನಿ ನಾನು ಅಂದ್ಬಿಟ್ಟು ಹೀ ಸೋ ಕೈಂಡ್ ನಮ್ಮ ಜೊತೆ ಬಂದು ಅವರೇ ಪರ್ಸ್ನಲಾಗಿ ವೆಯ್ಟ್ ಮಾಡಿದ್ದು ನನ್ನ ಕೆಲಸ ಮುಗಿದ್ಮೇಲೆ ಮತ್ತೆ ಜೊತೇಲಿ ವಾಪಸ್ ಕರ್ಕೊಂಬಂದರು. ರೋಡ್ ದಾಟಕ್ಕೆ ಬರ್ತಿದ್ದಿಲ್ಲ. ಅವರು ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಅವರು ವರ್ಕಲ್ಲಿ ಬ್ಯುಸಿ ಇರ್ತಾರೆ. ಬಟ್ ಸ್ಟಿಲ್ ನಾನು ಏನಾದರೂ ಬೇರೆ ಈ ಥರ ಊರಿಗೋಗಿ ಮೇಕ್ ಓವರ್ ಮಾಡಬೇಕು ಅಂತ ಇದ್ದಾಗ ಅವರೇ ಪರ್ಸ್ನಲಾಗಿ ಜೊತೇಲಿ ಬರ್ತಾರೆ. ಮತ್ತು ಇವರು ನನ್ನ ಟೀಮ್ಮೇಟು. ನಾನು ಆ್ಯಕ್ಚುಲಿ ನನ್ನ ಹತ್ರ ಒಂದು 3-4 ಜನ ಫ್ರೆಂಡ್ಸ್ ಇದ್ದಾರೆ. ನಂದೇನಾದರೂ ಆರ್ಡರ್ ಇದ್ದಾಗ ನನ್ನದೇ ಮೇಕ್ ಓವರ್ ಮಾಡುವಾಗ ನಾನೇ ಹೇರ್ ಸ್ಟೈಲ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ 2-3 ಎಲ್ಲರೂ ಇದ್ದಾಗ ಮಾಡೋಕ್ಕೆ ಆವಾಗ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅನಿಸುತ್ತೆ. ಅದೇ ಈ ಥರ ನನ್ನ ಜೊತೆ ಒಬ್ಬರನ್ನ ಹೇರ್ ಸ್ಟೈಲಿಸ್ಟ್ನ ಜೊತೇಲಿ ಕರ್ಕೊಂಡು ಹೋದಾಗ ಕೆಲಸ ಸ್ವಲ್ಪ ಬೇಗ ಆಗುತ್ತೆ. ಆ್ಯಕ್ಚುಲಿ ನನಗೆ ಇನ್ನೊಬ್ಬರು ಅಸಿಸ್ಟೆಂಟ್ ಥರ ಬೇಕು, ಲೈಕ್ ನನ್ನ ಕ್ಯಾಮ್ರಾ ಎಲ್ಲ ಹೋಲ್ಡ್ ಮಾಡಿ ನನಗೆ ಮಾಡಿಕೊಡೋರ ಥರ ಸ್ವಲ್ಪ ಬೇಕು. ನೋಡ್ತಾ ಇದ್ದೀನಿ ನಾನು ಕೂಡ ಆ ಥರ ಯಾರಾದರೂ ಸಿಗ್ತಾರಾ ಅಂತ. ಪ್ರಾಬಬ್ಲಿ ಅವ್ರು ಇನ್ನೊಬ್ಬರು ಇದ್ದರೆ ಇನ್ನೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅನಿಸುತ್ತೆ ನನಗೆ. ನಾನಿವತ್ತು ತುಮಕೂರಿಗೆ ಅಂತ ಹೋಗ್ತಾ ಇರೋದು ಮೇಕ್ ಓವರ್ ಮಾಡೋಕ್ಕೆ ನನ್ನ ಫ್ರೆಂಡು ಇನ್ ದ ಸೆನ್ಸ್ ನಾನು PU ಓದುವಾಗ ಮತ್ತು ಇಂಜಿನಿಯರಿಂಗ್ ಮಾಡುವಾಗ ನನ್ನ ಜೊತೆಲೇ ಅವರು ಕೂಡ ಬ್ಯಾಚ್ಮೇಟ್ ಆಗಿದ್ದರು. ಸೊ ನಾನು ಹೇಳ್ಬೋದು ಆಫ್ಟರ್ 15 ಇಯರ್ಸ್ ನಾವು ಮೀಟ್ ಮಾಡ್ತಾಯಿದ್ದೀವಿ ಮತ್ತೆ ಅಂತ. ನನ್ನ ಫ್ರೆಂಡ್ ಆ್ಯಕ್ಚುಲಿ ಇರೋದು ಅಬ್ರಾಡಲ್ಲಿ. ಬಟ್ ಅವಳು ನನ್ನ ಪ್ರೊಫೈಲ್ನ ನೋಡಿಬಿಟ್ಟು ನೀನೇ ಮಾಡಬೇಕು ಒಂದು ಮೇಕ್ ಓವರ್ನ ಅಂತ ನನ್ನ ಜೊತೆ ಮತ್ತೆ ಕನೆಕ್ಟ್ ಆಗೋದು, ಅದು ಒಂಥರ ನನಗೆ ಖುಷಿ ಕೊಡುವಂಥ ವಿಷಯ. ಮತ್ತು ಈ ನಮ್ಮ ಬೆಂಗಳೂರಲ್ಲಿ ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲಿರುತ್ತೆ ಒಂದು ಗೊತ್ತಾಗಲ್ಲ. ಇವತ್ತು ಅದೇ ಥರ ಆಯಿತು. ಹೋಗ್ತಾ ಅಂತೂ ಸಖತ್ತು ಕೋಸಿಯಾಗಿತ್ತು. ಅಂದರೆ ಮಳೆ ಹನಿ ಬೀಳ್ತಾನೇ ಇತ್ತು. ಸುಮಾರು ಒಂದು 7:30-8 ಗಂಟೆ ಆದರೂ ಅಷ್ಟೊಂದು ಬೆಳಕಾಗಿದೆ ಅಂತ ಅನ್ನಿಸ್ತಾ ಇರಲಿಲ್ಲ. ನಾವು ಆ್ಯಕ್ಚುಲಿ ಬೆಳಿಗ್ಗೆ ಬೇಗನೆ ರೀಚ್ ಆಗಿಬಿಟ್ವಿ ತುಮಕೂರಿಗೆ.
ಒಂದು 2 ಅವರ್ಸ್ ಆಗ್ಬೋದು ಅಂತ ಎಸ್ಟಿಮೇಟಲ್ಲಿ ನಾವು ಹೊರಟಿದ್ದು. 6:30 ಏನೋ ಬಿಟ್ವಿ ಮನೆ. 7:30 8 ಅಷ್ಟೊತ್ತಿಗೆ ನಾವು ತುಮಕೂರು ರೀಚ್ ಆಗ್ತೀವಿ ಅಂದ್ಕೊಂಡ್ರೆ ಬೈ 7:30 ಎಲ್ಲ ನಾವು ರೀಚ್ ಆಗಿಬಿಟ್ಟಿದ್ವಿ ತುಮಕೂರನ್ನ. ಯಾಕೆ ಅಂದರೆ ಟ್ರಾಫಿಕ್ ಅಷ್ಟೊಂದು ಇರಲಿಲ್ಲ, ಯಾಕೋ ಗೊತ್ತಿಲ್ಲ. ಇನ್ನು ನಮ್ಮ ಮನೇಲಿ ನನ್ನ ಇಬ್ಬರು ಮಕ್ಳಿಗೂ, ಮೈರಾಗೆ ಸಿದ್ಧಾಂತಿಗೆ ಇಬ್ಬರಿಗೂ ಸ್ಕೂಲ್ ಇತ್ತು. ವೀಕ್ ಡೇ ಆಗಿರೋದ್ರಿಂದ, ಮಂಡೇ ಆಗಿದ್ದರಿಂದ. ಸೊ ನಮ್ಮ ತಾಯಿ ಊರಿಂದ ಬಂದಿದ್ದರು. ಸೊ ಹಾಗೆ ಎಲ್ಪ್ ಆಯಿತು. ಏನು ತರಲೆ ಮಾಡ್ತಾರೋ ಇಲ್ಲ, ಚಿಕ್ಕವರಲ್ವ, ಹೆಂಗೋ ಏನೋ ಸ್ಕೂಲ್ಗೆ ಹೋಗೋಕೆ ಹಠ ಮಾಡ್ತಾರೋ ಏನೋ ನಾವಿಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ಮ್ಯಾನೇಜ್ ಮಾಡಿದ್ದಾರೆ. ನಮ್ಮ ತಾಯಿಯವ್ರನ್ನೆಲ್ಲ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ರೆಡಿ ಮಾಡಿಸಿದ್ದಾರೆ. ನಮ್ಮ ಅತ್ತೆ ಅಡುಗೆ ಮಾಡಿಬಿಟ್ಟು ಅವ್ರನ್ನ ಸ್ಕೂಲ್ ಹತ್ರ ಬಿಟ್ಟು ಬಂದಿದ್ದಾರೆ. ಅಂದರೆ ನಾವು ಕೂಡ ಹೇಳ್ಬಿಟ್ಟು ಹೋಗಿದ್ವಿ, ಎದ್ದೇಳಿಸಿ ನೋಡಿ ಅಕಸ್ಮಾತ್ ಅವರು ಇದ್ದರೆ ಏನೋ ರಗಳೆ ಮಾಡಿಲ್ಲ ಅಂತಂದರೆ ಸ್ಕೂಲಿಗೆ ಕಳಿಸಿ, ಅಕಸ್ಮಾತ್ ಅವ್ರು ಏನಾದರೂ ಹಠ ಮಾಡಿದ್ರು, ಕ್ರ್ಯಾಂಕಿ ಆದರು ಅಂತಂದರೆ ಬಿಟ್ಬಿಡಿ, ಇವತ್ತು ಒಂದಿನ ಪರವಾಗಿಲ್ಲ, ಮ್ಯಾನೇಜ್ ಆಗುತ್ತೆ ಅಂತ. ಬಟ್ ಅವರು ಚೆನ್ನಾಗೇ ಹ್ಯಾಂಡಲ್ ಮಾಡಿದ್ದಾರೆ. ಇಬ್ಬರು ಮಕ್ಕಳು ಆರಾಮಾಗಿ ಸ್ಕೂಲ್ಗೆ ಹೋಗ್ಬಿಟ್ಟು ಬಂದರು. ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದರೆ ಇದು ಒಂದು ಅಡ್ವಾಂಟೇಜು. ಮತ್ತು ಮಕ್ಕಳು ಕೂಡ ನೋಡ್ತಾ ಇರ್ತಾರಲ್ವ, ಇಬ್ಬರು ಬ್ಯುಸಿ ಇದ್ದಾರೆ ಅಂತಂದರೆ ಅವರು ಕೂಡ ಅದಕ್ಕೆ ಅಡ್ಜಸ್ಟ್ ಆಗಿ ಹೋಗ್ತಾರೆ. ಮಕ್ಕಳೂ ಗೊತ್ತಾಗುತ್ತೆ, ಇಲ್ಲ ಪಪ್ಪ ಅಮ್ಮ ಇಬ್ಬರೂ ಬ್ಯುಸಿ ಇರ್ತಾರೆ, ನಾವು ಸ್ವಲ್ಪ ನಮ್ಮ ಕೆಲಸಗಳನ್ನ ಮಾಡ್ಕೋಬೇಕು ಅನ್ನೋದು ಅವ್ರಿಗೂ ಸ್ವಲ್ಪ ಇಂಡಿವಿಜುವಾಲಿಟಿ ಬರುತ್ತೆ ಅಂತ. ನನಗೆ ಪರ್ಸ್ನಲಿ ಡ್ರೆಸ್ಸಪ್ ಆಗೋದು ಮತ್ತು ಡ್ರೆಸ್ಸಪ್ ಮಾಡೋದು ಎರಡೂ ತುಂಬ ಇಷ್ಟ. ನನಗೆ ಏನಾದರೂ ಈವೆಂಟ್ ಇದ್ದರೆ ನೀಟಾಗಿ ರೆಡಿ ಆಗ್ತಾಯಿದ್ದೆ ಮುಂಚೆಯಿಂದನೂ. ಅಂದರೆ ಚಿಕ್ಕವಳಿಂದ ನನಗೆ ಡ್ಯಾನ್ಸ್ ಮಾಡಿ ಸ್ವಲ್ಪ ಅಭ್ಯಾಸ ಇರೋದ್ರಿಂದ ಅವಾಗಿಂದನೂ ಸ್ವಲ್ಪ ಮೇಕಪ್ಪು, ಈ ಪ್ರಾಡಕ್ಟ್ಸು ಎಲ್ಲದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇತ್ತು. ಬಟ್ ಇದನ್ನು ಪ್ರೊಫೆಷ್ನಲಾಗಿ ತೊಗೊಂಡಿದ್ದು ನನಗೆ ತುಂಬ ಖುಷಿ ಅನಿಸುತ್ತೆ. ಮತ್ತು ಎಲ್ಲ ಹೆಣ್ಮಕ್ಳನ್ನ ಈಗ ಮದುವೆ ಆಗೋ ಬ್ರೈಡ್ಸ್ ಆಗಿರ್ಬೋದು, ಇಲ್ಲ ಏನಾದರೂ ಮನೇಲಿ ಫಂಕ್ಷನ್ಗಳಿಗೆ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇರ್ತಾರಲ್ವ, ರೆಡಿ ಮಾಡಿ ಅವ್ರನ್ನ ನೋಡೋದೇ ನನಗೆ ಖುಷಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರಲ್ವ ರೆಡಿ ಆದಮೇಲೆ. ನಾನೆಲ್ಲ ರೆಡಿ ಮಾಡಾದಮೇಲೆ ಅವ್ರನ್ನ ಅವರು ನೋಡ್ಕೊಳ್ತಾರಲ್ವ, ನಾನು ಕೇಳ್ತೀನಿ, ನೋಡ್ಕೊಳ್ಳಿ ನಿಮ್ಗೆ ಹೆಂಗೆ ಅನ್ಸುತ್ತೆ, ಏನಾದರೂ ಚೇಂಜ್ ಮಾಡಬೇಕಾ, ಹಿಂಗೆ ಇದೆಯಾ, ಇಷ್ಟ ಆಯಿತಾ ಅಂತ. ಅವರು ಮಿರರಲ್ಲಿ ನೋಡಿಕೊಂಡು ಅವರು ಖುಷಿ ಪಡ್ತಾರಲ್ಲ, ಅದನ್ನು ನೋಡೋಕ್ಕೆ ನನಗೆ ಸಖತ್ ಸ್ಯಾಟಿಸ್ಫೈಯಿಂಗ್ ಅನಿಸುತ್ತೆ. ಮೇ ಬಿ ಅದಕ್ಕೋಸ್ಕರ ನಾನು ಈ ಪ್ರೊಫೆಷನ್ನ ಮಾಡಲೇಬೇಕು ಕಂಟಿನ್ಯೂ ಅನ್ನೋ ಥರ ನನಗೆ ಫೀಲ್ ಕೊಟ್ಬಿಡುತ್ತೆ. ಇನ್ನು ನಾವು 7:30 ಅಷ್ಟೊತ್ತಿಗೆಲ್ಲ ರೀಚ್ ಆಗೇ ಬಿಟ್ವಿ. 8:30ಗೆ ರೀಚ್ ಆಗ್ತೀವಿ ಅಂತ ಎಸ್ಟಿಮೇಟ್ ಇದ್ದಿದ್ದು, ಅಂದರೆ ಟ್ರಾಫಿಕ್ ಎಲ್ಲ ಕನ್ಸಿಡರ್ ಮಾಡಿಕೊಂಡು. ಬಟ್ ಬೇಗ ರೀಚ್ ಆಗಿದ್ದರಿಂದ ಸರಿ ಟಿಫನ್ ಆದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲೇ ಎಂಟ್ರೆನ್ಸಲ್ಲೇ ಕ್ಯಾತ್ಸಂದ್ರ ಹತ್ರ ಪವಿತ್ರ ತಟ್ಟೆ ಇಡ್ಲಿ ಇದೆಯಲ್ಲ, ಅಲ್ಲೇ ಹೋಗಿ ತಿನ್ಕೊಂಡ್ವಿ. ನನಗೆ ಚಿಕ್ಕವಳಿದ್ದಾಗ ಒಂದು ಏನಿತ್ತು ಅಂದರೆ,
ಅದು ಏನೂ ಗೊತ್ತಿಲ್ಲ ನನಗೆ. ಇಡ್ಲಿ ಅಂತಂದರೆ ಹುಷಾರಿಲ್ದಾಗ ತಿನ್ನಬೇಕು. ಅಂದರೆ ನಾವು ಡಾಕ್ಟ್ರ್ ಹತ್ರ ಹೋದಾಗ ಅವ್ರು ಹೇಳೋರು ಜಾಸ್ತಿ ಏನು ಎಣ್ಣೆ ಪದಾರ್ಥ ತಿನ್ನಿಸ್ಬೇಡಿ, ಇಡ್ಲಿ ಆ ಥರ ಕೊಡಿ ಸಾಕು ಅಂತ. ಮೇ ಬಿ ಅದಕ್ಕೋ ಏನೋ ಗೊತ್ತಿಲ್ಲ, ಅದು ನನ್ನ ಮೈಂಡಲ್ಲಿ ರಿಜಿಸ್ಟರ್ ಆಗೋಗ್ಬಿಟ್ಟಿತ್ತು ಅನಿಸುತ್ತೆ. ಇಡ್ಲಿ ಅಂತಂದರೆ ನನಗೆ ಮೈಂಡಿಗೆ ಬರ್ತಾಯಿದ್ದು ಹುಷಾರಿಲ್ಲದೆ ಇರುವಾಗ ತಿನ್ನಬೇಕಷ್ಟೇ, ಅದು ಆ ಥರ ಅದು ಅನ್ನೋ ಥರ. ಬಟ್ ಲೇಟ್ಲಿ ನನಗೆ ಗೊತ್ತಾಯಿತು ನನಗೆ ಅದು ತುಂಬ ಫೇವ್ರೆಟ್ ಅಂತ. ಈಗಂತೂ ನಾನು ಹೋಟ್ಲಿಗೆ ಹೋಗ್ತೀನಿ ಅಂತಂದರೆ ಎಷ್ಟೇ ಒಳ್ಳೆ ಹೋಟ್ಲಾಗಿರಲಿ, ಬೇರೆ ಏನೇ ಅಲ್ಲಿ ಫೇಮಸ್ ತಿಂಡಿಗಳು ಸಿಗ್ತಾ ಇರಲಿ, ನಾನು ಫಸ್ಟ್ ಟ್ರೈ ಮಾಡೋದೇ ಇಡ್ಲಿ. ಫಸ್ಟ್ ಇಡ್ಲಿ ತಿಂದ್ಬಿಟ್ಟು ಇನ್ನೂ ಏನಾದರೂ ತಿನ್ಬೇಕು ಅನ್ಸಿದ್ರೆ ಬೇರೆ ಯಾವಾಗ ಟ್ರೈ ಮಾಡೋದು. ಅಷ್ಟು ಫೇವ್ರೆಟ್ ಆಗಿಬಿಟ್ಟಿದೆ ನನಗೆ ಈಗ ಇಡ್ಲಿ, ಸಾಂಬಾರು ಮತ್ತು ಚಟ್ನಿ ಅಂತಂದರೆ. ಇಲ್ಲಿ ನಾವು ಹೋಗಿರೋ ಹೋಟ್ಲಲ್ಲಿ ತಟ್ಟೆ ಇಡ್ಲಿ ಫೇಮಸ್ಸು. ಸೊ ಹಾಗಾಗಿ ನಾವು ಇಡ್ಲಿನೇ ಆಬ್ವಿಯಸ್ಲಿ ತೊಗೊಂಡ್ವಿ. ಇಲ್ಲಿ ಇನ್ನೊಂದು ಏನು ಅಂತಂದರೆ ನಮಗೆ ಗೊತ್ತಿರೋರೇ ಒಂದಿಬ್ಬರು ಮೂವರು ಅಲ್ಲಿ ಸಿಕ್ಕರು. ಸೊ ಎಷ್ಟೋ ದಿನ ಆದಮೇಲೆ ಆ ಥರ ಸಿಕ್ಕಿದಾಗ ಅದೊಂದು ಖುಷಿ ಕೊಡುತ್ತೆ ನಮಗೆ. ನನಗೆ ಹೆಂಗೆ ಅಂತಂದರೆ ಯಾರಾದರೂ ಸಿಗಲಿ ಅವ್ರನ್ನ ಹೋಗಿ ಖುಷಿಯಿಂದ ಮಾತಾಡಿಸ್ಬೇಕು. ನನಗೆ ಆ ಥರ ಇಷ್ಟ ಆಗುತ್ತೆ. ಆ ಥರ ಯಾರಾದರೂ ಬಂದು ಮಾತಾಡ್ಸಾಗ ನಿಜವಾಗ್ಲೂ ಖುಷಿ ಆಗುತ್ತೆ ನನಗಂತೂ. ನಾವು ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಎಲ್ಲಿದೆ ಲೊಕೇಶನ್ ನೋಡೋಣ ಅಂತಂದರೆ ಇಟ್ ಈಸ್ ವೆರಿ ನಿಯರ್. ಒಂದು 2-3 ಕಿಲೋಮೀಟರ್ಸ್ ರೇಡಿಯಸಲ್ಲೇ ಚೌಲ್ಟ್ರಿನೂ ಕೂಡ ಇತ್ತು. ಸೊ ಅಲ್ಲಿಗೆ ರೀಚ್ ಆಗೋಕ್ಕೆ ಇನ್ನೊಂದು 5 ಮಿನಿಟ್ಸ್ ಆದರೆ ಸಾಕಾಗಿತ್ತು. ಹಾಗಾಗಿ ಅಲ್ಲೂ ಕೂಡ ನಾವು ಬೇಗ ರೀಚ್ ಆಗಿಬಿಟ್ವಿ. ಆಯಿತು. ಹಾಯ್ ತೇಜು. ಓ ಸೂಪರ್. ಓ ಸಖತ್ ಕೋಸಿ ಆಗಿತ್ತಪ್ಪ. ನನಗಂತೂ ಸಖತ್ ಚಳಿನೇ ಆಯಿತು. ಇನ್ನು ವೇಟ್ ಮಾಡ್ತಾ ಇದೀವಿ, ಇನ್ನು ಬ್ರೈಡ್ ಬಂದಿಲ್ಲ ಅನ್ಸುತ್ತೆ. ಆ್ಯಕ್ಚುಲಿ ಅವ್ರಿಗೆ ಏನೋ ರಾಹುಕಾಲ ಇದೆ ಅಂತ ಅಂದ್ಬಿಟ್ಟು ಅವರು ಇನ್ನೂ ಆಚೆ ಕಡೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನಾವಿಲ್ಲಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡೋಣ, ಅವ್ರು ಬಂದಿದ ತಕ್ಷಣ ಈಗ ಎಲ್ಲ ಪಟ ಅಂತ ಶುರು ಮಾಡಿ 1 hour ಅಷ್ಟೇ ಟೈಮ್ ಇರೋದು ನಮಗೆ. ಬೈ 10-10:30 ಅಷ್ಟೊತ್ತಿಗೆ ಅವ್ರನ್ನ ರೆಡಿ ಮಾಡಬೇಕು. ಸೊ ಇಲ್ಲಿ ನಮ್ಮ ತೇಜು ಅವರು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅವ್ರು ಬರೋ ಅಷ್ಟೊತ್ತಿಗೆ ಪ್ರಿಪೇರ್ಡ್ ಆಗಿದ್ದರೆ 1 hour 2 members 3 members ಎಲ್ಲ ಮಾಡೋಕ್ಕೆ ಹಿಂಗಿರುತ್ತೆ. ಬೇಗ ಫಾಸ್ಟ್ ಮಾಡಬೇಕು. ಆ್ಯಕ್ಚುಲಿ ಈಗ ಮೇಕಪ್ ಮಾಡಿಸ್ಕೊಳ್ತಾ ಇರೋದು ನನ್ನ ಫ್ರೆಂಡು, ನನ್ನ ಇಂಜಿನಿಯರಿಂಗ್ ಫ್ರೆಂಡ್ ಅವಳು ಅವ್ರ ಅಮ್ಮ ಮತ್ತು ಅವ್ರ ತಮ್ಮಂದು ಎಂಗೇಜ್ಮೆಂಟು. ಸೊ ಅವ್ರಿಗೀಗ ನಾವು ರೆಡಿ ಮಾಡಬೇಕಿದೆ. ಸೊ ವಿ ಆರ್ ವೇಟಿಂಗ್. ನೋಡಿ ನಂದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ನಂದು ಕಾರ್ನರು. ಇದು ತೇಜು ಹೇರ್ ಸ್ಟೈಲ್ಗೆ ಅಂತ ಅವ್ರು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ವರ್ಕು ಲೈಫು ಎಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ? ಎಲ್ಲ ಚೆನ್ನಾಗಿ ನಡೀತಿದೆ. ನಂದು ನಡೀತಾ ಇದೆ. ನಂದು ಆ್ಯಕ್ಚುಲಿ ಫುಲ್ ಬಿಸಿ ಇಬ್ಬರು ಮಕ್ಳು ಇರೋದ್ರಿಂದ ಸ್ಕೂಲಿಗೆ ಕಳಿಸೋದು, ಅವ್ರನ್ನ ರೆಡಿ ಮಾಡೋದು, ಮತ್ತು ಮಧ್ಯದಲ್ಲಿ ಏನಾದರೂ ಮೇಕಪ್ ಆರ್ಡರ್ಸ್ ಇದ್ದರೆ ಅದು, ಈಗ ಯೂಟ್ಯೂಬ್ ಮಾಡ್ತಿರೋದ್ರಿಂದ ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಇದೇ ಒಂಥರ ಚೆನ್ನಾಗಿದೆ ಅನಿಸುತ್ತೆ. ಒಂಥರ ಬ್ಯುಸಿಯಾಗಿದ್ದರೆ ಲೈಫು ಚೆನ್ನಾಗಿರುತ್ತೆ. ಫ್ಯಾಮಿಲಿಗೂ ಟೈಮ್ ಕೊಡಬೇಕು, ಪರ್ಸ್ನಲಾಗೂ ಟೈಮ್ ಕೊಡಬೇಕು. ನಾವು ಹೋಗಿದ್ವಲ್ಲ ಆರ್ಡರ್ಗೆ ಅಂತ. ಇದು ಎಂಗೇಜ್ಮೆಂಟ್ಗೆ ಅಂತ ಅವರು ಸ್ಟೇಜ್ಗೆ ಬ್ಯಾಕ್ ಡ್ರಾಪ್ ಡೆಕೋರೇಷನು ಮತ್ತು ಅಲ್ಲಿ ಫ್ರಂಟಲ್ಲಿ ಪ್ಲೇಟ್ ಡೆಕೋರೇಷನ್ನ ಕೂಡ ಮಾಡಿಸಿದ್ರು. ನೀವು ಯಾರಾದರೂ ನೋಡಿ ಡಿಸೈನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಮತ್ತು ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಮತ್ತು ನನ್ನ ಹತ್ರ ಏನಾದರೂ ಮೇಕಪ್ ಕ್ಲಾಸಿಗೆ ಜಾಯಿನ್ ಆಗಬೇಕು, ಇಲ್ಲ ನಿಮ್ಮದು ಏನಾದರೂ ಮೇಕಪ್ ಇವೆಂಟ್ ಇದ್ದರೆ ಆರ್ಡರ್ ಪ್ಲೇಸ್ ಮಾಡಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಐಲ್ ಗೆಟ್ ಬ್ಯಾಕ್ ಟು ಯು. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಡೂ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣಂತೆ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.